ಎಂಬುದಾಗಿ ತಿಳಿಸಲು ವಿಚಾರಿಸುತ್ತೇನೆ. ಸಮಿತಿ ಕಂಬಳ ವಿಜೃಂಭಣೆಗೊಳಿಸುವುದಕ್ಕೆ ಮಾತ್ರ ಸೀಮಿತವೇ ಹೊರತು ಕಂಬಳದ ಸಂಪೂರ್ಣ ಅಧಿಕಾರ ಅರಮನೆಯದ್ದಾಗಿರುತ್ತದೆ ಎಂಬುದಾಗಿ ಸ್ಪಷ್ಟಪಡಿಸಲು ಇಚ್ಛಿಸುತ್ತೇನೆ. ತಾರೀಕು 10/11/2024 ಮುಲ್ಕಿ ಸೀಮೆ ಅರಸು ಕಂಬಳ ಸಮಿತಿ ಹೆಸರಲ್ಲಿ ಮುಲ್ಕಿ ಆದಿದರ್ ಹೋಟೆಲ್ನಲ್ಲಿ ನಡೆದ ಅನಧಿಕೃತ ಸಭೆಯಲ್ಲಿ ಕೆಲವು ವ್ಯಕ್ತಿಗಳು ಹೇಳಿದ ಹೇಳಿಕೆಗಳು, ಪ್ರಚೋದನಕಾರಿ ಭಾಷಣಗಳು, ಬೆದರಿಕೆಗಳು ಮುಂತಾದವುಗಳು ನಮ್ಮ ಘನತೆ ಗೌರವಗಳಿಗೆ ಚ್ಯುತಿ ಉಂಟಾಗುವುದರ ಜೊತೆಗೆ ಸಾರ್ವಜನಿಕರಲ್ಲಿ ಒಂದು ರೀತಿಯ ಗೊಂದಲಗಳು ಕಾರಣವಾಗಿದೆ. ಈ ಕಾರಣಕ್ಕಾಗಿ ಈ ಪತ್ರಿಕಾಗೋಷ್ಠಿ ನಾವು ಕರೆದಿದ್ದೇವೆ. ಕಳೆದ 2 ವರ್ಷಗಳಲ್ಲಿ ನಡೆದ ವಿದ್ಯಮಾನಗಳ ಜೊತೆಗೆ ಕಳೆದ ತಾರೀಕು 10ರಂದು ನಡೆದ ಅನಧಿಕೃತ ಸಭೆಯು ನಡವಳಿಕೆಗಳ ಬಗ್ಗೆ ಸಮಿತಿ ಪರವಾಗಿ ಸಮಿತಿ ಅಧ್ಯಕ್ಷರಾದ ಹೊನ್ನಾಡು ಮತ್ತು ಕಿರಣ್ ಕುಮಾರ್ ಶೆಟ್ಟಿ ಅವರು ಕ್ಷಮೆ ಅರಸು ಕಂಬಳ ಬಹಳ ಪುರಾತನವಾದ ಸಂಪ್ರದಾಯಬದ್ಧವಾದ ಹಾಗೂ ಇಡೀ ಕಂಬಳ ಕ್ಷೇತ್ರಕ್ಕೆ ಒಂದು ಮೆರುಗನ್ನು ಕೊಟ್ಟಂಥ ಕಂಬಳ. ಈ ದಿನ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಅರಮನೆಯ ಅರಸು ತಾವಂತೂ ಎಲ್ಲ ವಿಚಾರಗಳನ್ನು ಏನೇನು ಆಗಿದೆ, ಯಾವ ಸಣ್ಣ ಪುಟ್ಟ ವಿವಾದಗಳು ಆಗಿದೆ ಎಂಬ ಬಗ್ಗೆ ತಿಳಿಸಿದ್ದಾರೆ. ಎಲ್ಲ ಕಡೆ ಒಂದು 10 ಜನ ಸೇರಿದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಸಹಜ. ಮನೆಯಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಇದೆ. ಆದರೆ ಆ ಭಿನ್ನಾಭಿಪ್ರಾಯಗಳು ಅತ್ಯಂತ ಆರೋಗ್ಯಪೂರ್ಣವಾಗಿ ಅದು ಬಗೆಹರಿಯುವಂಥದ್ದು ಕೂಡ ಅದೊಂದು ಬಹಳ ಸಂತಸದ ವಿಚಾರ. ನಮ್ಮ ಅರಸು ಮನೆತನ ಮತ್ತು ಕಂಬಳ ಅದು ಒಂದೇ ಜೊತೆಯಾಗಿ ನಡೆಯುವಂಥ ಒಂದು ಸಾಂಪ್ರದಾಯಬದ್ಧವಾದ ಇದು ಕಂಬಳ ಕೇವಲ ನಮ್ಮ ಇಲ್ಲಿ ಅರಸು ಮುಲ್ಕಿ ಅರಸು ಮನೆತನದಲ್ಲಿ ನಡೆಯುವಂಥದ್ದು ಅದೊಂದು ಸಾಂಪ್ರದಾಯಿಕ ಕಂಬಳ. ಕಟ್ಟುಕಟ್ಟಾದರೂ ಕಂಬಳ ನಡೀಲೇಬೇಕು ಎಂಬ ವಿಚಾರ ನಾವೆಲ್ಲ ತಿಳ್ಕೊಂಡಿದ್ದೇವೆ. 400-500 ವರ್ಷಗಳ ಇತಿಹಾಸ ಕೂಡ ಈ ಕಂಬಳಕ್ಕೆ ಇದೆ. ಇದು ಕಂಬಳ ಈ ಊರಿನ ಶೋಭೆಗಾಗಿ, ಈ ಊರಿನ ಜನರ ಹಿತಕ್ಕಾಗಿ, ಬೆಳೆಯ ರಕ್ಷಣೆಗಾಗಿ ನಡೆಯುವಂಥದ್ದು ಕಂಬಳ. ಈ ಕಂಬಳ ಎಂದೂ ನಿಲ್ಲುವುದಿಲ್ಲ, ನಿಂತದ್ದೂ ಇಲ್ಲ. ಆದ್ದರಿಂದ ಇವತ್ತು ಅರಸರು ಮತ್ತು ಸಮಿತಿಯವರು ಸೇರಿ ಅರಸು ಕಂಬಳವನ್ನು ಭಾಳ ವಿಜೃಂಭಣೆಯಿಂದ ನಡೆಸಿಕೊಂಡು ಬಂದಿದ್ದಾರೆ. ಮತ್ತು ಈಗ ಕೂಡ ಈ ವರ್ಷ ನಾನು ಡಿಸೆಂಬರ್ 22ಕ್ಕೆ ಜಿಲ್ಲಾ ಕಂಬಳ ಸಮಿತಿಯವರಿಗೆ ದಿನ ನಿಗದಿಯಾಗಿದೆ. ಸಮಿತಿಯವರು ಮತ್ತು ಅರಸರ ಗೌರವಕ್ಕೆ ಎಲ್ಲೂ ಕೂಡ ಚ್ಯುತಿಯಾಗದ ರೀತಿಯಲ್ಲಿ ಸಮಿತಿಯವರು ನೇತೃತ್ವವನ್ನು ವಹಿಸಿಕೊಂಡು ಈ ಕಂಬಳವನ್ನು ಅತ್ಯಂತ ಯಶಸ್ವಿಯಾಗಿ ಇನ್ನಷ್ಟು ವಿಜೃಂಭಣೆಯಿಂದ ಎಲ್ಲ ಊರಿನವರು ಮತ್ತು ಎಲ್ಲ ದಾನಿಗಳ ಸಹಕಾರದಿಂದ ಕಂಬಳ ನಡೀತದೆ. ಈ ಸಲ ಕಂಬಳದಲ್ಲಿ ಕೆಲವು ಆಧುನಿಕ ಸ್ಪರ್ಶವನ್ನು ಕೂಡ ನಾವು ಕಂಬಳಕ್ಕೆ ನೀಡಿದ್ದೇವೆ. ಕಂಬಳವಾಗಿ ಸಮಯ ಪಾಲನೆಯನ್ನು ನೀಡಿದ್ದೇವೆ. ಕಂಬಳವು ನಿಗದಿತ ಅವಧಿಯೊಳಗೆ ಮುಗಿಬೇಕು ಅಂತ ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೇವೆ. ಆದ್ದರಿಂದ ಇಲ್ಲಿ ಅರಸು ಕಂಬಳದಲ್ಲಿ ಅದು ಶಿಸ್ತುಬದ್ಧವಾಗಿ ಈ ಕಂಬಳ ನಡೀತದೆ. ಅರಸರ ಎಲ್ಲ ರೀತಿಯ ಸಂಪೂರ್ಣವಾದಂಥ ಸಹಕಾರ ಕಂಬಳ ಸಮಿತಿಗಿದೆ. ಕಂಬಳ ಸಮಿತಿಯವರು ಕೂಡ ಯಾವುದೇ ವಿಚಾರವನ್ನು ಅರಸರೊಂದಿಗೆ ಚರ್ಚಿಸಿ ಅದನ್ನು ಮುಂದುವರಿಸಬೇಕು ಅಂತ ಕೂಡ ನಾವು ಅವರನ್ನು ಮನವಿ ಮಾಡಿಕೊಂಡು ಎಲ್ಲ ಒಳ್ಳೆಯ ಒಂದು ಬೆಳವಣಿಗೆ ಮಿಥುನ್ ರೈ ಅವರು, ನಮ್ಮ ನಾಯಕರು ಮಿಥುನ್ ರೈ ಅವರಿದ್ದಾರೆ, ಸುನೀಲ್ ಅವರು ಇದ್ದಾರೆ, ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಬಾಳ್ನಾಡಿದ್ದಾರೆ, ಸತ್ಯಣ್ಣ ಇದ್ದಾರೆ, ಹಾಗೆ ಇಲ್ಲಿ ಎಲ್ಲ ಸಮಿತಿಯ ಮುಖಂಡ. ನಮ್ಮ ಅರಸು ಕಂಬಳ ಭಾರಿ ಇತಿಹಾಸ ಇತ್ತು. ಸಾಧಾರಣ 200-300 ವರ್ಷದ ಇತಿಹಾಸ ಇತ್ತು ನಂಚಿನ ಕಂಬಳ. ಈ ಕಂಬಳದ ಅರಸಲ್ಲ ಮುಂದಾದೋಡು ಇಂಗಳ ಸಮಿತಿಯ ಮುಖಾಂತರ ಇಂಚಲ ಕೊಟ್ಟೋಡು ಮೂದ ಬರವರ್ತಾಕಲ್ನ ಸಹಕಾರದ ಅಂಚಿನ ದಾನಿಗಳ ಸಹಕಾರದ ಕೊಟ್ಟೋಡು ನೋಡ್ಕೊಂಡು ಅಂಚಿನ ದಾನ ಈ ಕೊಟ್ಟೂರಲ್ಲಿ ದಾದನ ಎಲ್ಲಿಯ ನಮ್ಮಲ್ಲ ಭಿನ್ನಾಭಿಪ್ರಾಯಗಳು ಇರ್ತದೆ. ಐನ ಅರಸಲ್ಲ ಇವುಲ್ಲ ಕುಲ್ಲುದು ಅಂಚಿನ ನಮ್ಮ ಹಿರಿಯ ನಾಯಕರ ಪೂರ ಈಗ ಸಹಾಯ ಮೇಲೆ ನಮ್ಮ ಡಿಸ್ಟ್ರಿಕ್ಟ್ ಅಧ್ಯಕ್ಷರನ್ನ ಜೈ ಪ್ರಸಾದ್ ಶೆಟ್ರು ಅಂಚನೆ ಇಂಕಲ್ನ ಗೌರವಾಧ್ಯಕ್ಷರನ್ನ ಕುಲ್ಲರು ನಮ್ಮ ಮೇಲೆ ಉಮನಾಥ್ ಕೋಟೆ ಅಂದ್ರಾಡು ಅಂಚನೆ ಅಭಯ್ ಚಂದ್ರ ಜೈನ್ರಾಡು ಅಂಚನೆ ಐಕಲ ಹರಿಶೇಟ್ ರಾಡು ಅಂಚನೆ ಮಿಥುನ್ ರೈಕುಲು ಅಂಚನೆ ಸುನಿಲಾಲ್ ವೇರು
ಅಂಚೆನೆ ಬೊಕ್ಕ ನಮ್ಮ ಅರವಿಂದ್ ಪೂಂಜಿಯರು ಬೊಕ್ಕ ಮೊಕ್ಕಲ ಮಾತ ಸಹಕಾರ ಒಂದು ಅಗಲ ಇಟ್ಟು ಬರ್ತದೆ ಮೀಡಿಯೇಟ್ ಮಾಡ್ತದೆ ಒಂದು ಕಂಬಳ ನಮ್ಮ ಅರಸು ಕಂಬಳ ನನಮಿತ್ತಗಳ ಪ್ರಭು ನಡ್ಕೊಂಡು ಕೊಡೋದು ಪಂಪಿನ ನೆಡ್ತದೆ ಅದ್ರ ಫುಲ್ಲು ನಮ್ಮ ಡಿಸ್ಕಷನ್ ಮಾಡ್ತದೆ ಐನೊಂಜಿ ಸುಸೂತ್ರಗಳು ನಡಪಡುವುದು ಅಂಚೆನೆ ಪುರ್ಲುಡು ನನಮಿದ್ದದ್ದು ದಾಲ ಒಂಚು ವ್ಯತ್ಯಾಸಗಳು ಬರಂದೆ ನಮ್ಮ ದೇವನ್ನೇ ಮಲ್ಲೆಕ್ಕನೆ ನಮ್ಮ ಕುಟುಂಬ ಲಗ್ಗ ಇಂಚಿನಲ್ಲಿ ವ್ಯತ್ಯಾಸ ಇತ್ತು ಫುಲ್ಲುದೈನು ಸಾಲ್ವ್ ಮಾಡ್ಕೊಡೋದು ಬಂದು ನಮ್ಮ ಡಿಸೈಡ್ ಮಾಡ್ತದ ಅಂಚೆ ಅದು ಪುರ್ಲುಡು ನನಮಿದ್ದಕ್ಕೆ ನಡಪಡೋದು ಮಾತೆಲ್ಲ ತೀರ್ಮಾನ ಮಾಡಿ. ಆದ್ದರಿಂದ ಈಗ ಬಹಳ ಒಳ್ಳೆಯ ಬೆಳವಣಿಗೆ ಆಗಿದೆ. ನೀವು ಪತ್ರಿಕಾಗೋಷ್ಠಿ